ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾರ್ಸ್ ಶೋ ನೆಕ್ ಪೇಪರ್ ಡ್ರಾಫ್ಟಿಂಗು ಮತ್ತು ಲೈನಿಂಗ್ನ ಕಟ್ ಮಾಡ್ಕೊಳ್ಳೋದು ತೋರಿಸಿದ್ದೆ. ಈ ವಿಡಿಯೋದಲ್ಲಿ ನಾನು ಹಾರ್ಸ್ ಶೋ ನೆಕ್ನ ಬ್ಲೌಸ್ನ ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಬೋಟಿಕ್ ಸ್ಟೈಲಲ್ಲಿ ನಾವು ಯಾವ ರೀತಿ ಬ್ಲೌಸ್ನ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕಂಪ್ಲೀಟಾಗಿ ಬ್ಲೌಸ್ನ ಸ್ಟಿಚ್ ಮಾಡಿದ ನಂತರ ನಮಗೆ ಬ್ಲೌಸ್ ಅನ್ನೋದು ಈ ರೀತಿ ರೆಡಿ ಆಗುತ್ತೆ. ನೋಡಿ, ಒಳಗಡೆ ನಮಗೆ ಈ ರೀತಿ ಫಿನಿಶಿಂಗ್ ಇರುತ್ತೆ ಮತ್ತು ಔಟ್ಸೈಡ್ಗೆ ನಮಗೆ ಯಾವ ರೀತಿ ಫಿನಿಶಿಂಗ್ ಇರುತ್ತೆ ಅಂತ ನೀವೇ ನೋಡ್ತಿದ್ದೀರಲ್ಲ. ನೋಡಿ, ನಾನು ನೆಕ್ ಪಟ್ಟಿಗೆ ಯೂಸ್ ಮಾಡಿದ್ದೀನಲ್ಲ, ನಾನಿಲ್ಲಿ ಕಂಪ್ಲೀಟಾಗಿ 1.25 ಸೆಂಟಿಮೀಟರ್ ಅಷ್ಟು ಲೈನಿಂಗನ್ನು ಯೂಸ್ ಮಾಡಿದ್ದೀನಿ. ಆದರೂ ಕೂಡ ನನಗೆ ನೆಕ್ಲೈನ್ ಹತ್ರ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡಬೇಕಾದ್ರೆ ಲೈನಿಂಗ್ ಅನ್ನೋದು ಶಾರ್ಟೇಜ್ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಬೇರೆ ಲೈನಿಂಗನ್ನು ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ. ನೀವು ಕ್ಲೋಸ್ ನೆಕ್ ಬ್ಲೌಸು ಅಥವಾ ಕಾಲರ್ ನೆಕ್ ಬ್ಲೌಸಸ್ನ ಯೂಸ್ ಮಾಡುವಾಗ ಸ್ವಲ್ಪ ಲೈನಿಂಗನ್ನು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಅಂದರೆ ನೀವು ಡೀಪ್ ನೆಕ್ ಬ್ಲೌಸ್ಗಳಿಗಿಂತ ಈ ಥರ ಬಾಡಿ ಬ್ಲಾಕ್ ಬ್ಲೌಸ್ಗಳಿಗೆ ನೀವು ಲೈನಿಂಗನ್ನು ಜಾಸ್ತಿ ತೊಗೋಬೇಕಾಗುತ್ತೆ. ನೋಡಿ, ನಾನು ಕಟಿಂಗಲ್ಲಿ ಫ್ರಂಟ್ ನೆಕ್ ಶೇಪನ್ನು ಕಟ್ ಮಾಡಿರಲಿಲ್ಲ. ಈಗ ಫ್ರಂಟ್ ನೆಕ್ ಶೇಪನ್ನು ಫಸ್ಟ್ ಕಟ್ ಮಾಡ್ಕೋತಾ ಇದ್ದೀನಿ. ಏನು ನಾವು 1/4 ಇಂಚು ಮಾರ್ಜಿನನ್ನು ಇಟ್ಕೊಂಡಿದ್ದೀವಲ್ವ ನೆಕ್ಗೆ, ಆ ಮಾರ್ಜಿನ್ ಹತ್ರಗೆ ನಾವು ಈ ರೀತಿ ನೆಕ್ ಶೇಪನ್ನು ಕಟ್ ಮಾಡ್ಕೋಬೇಕು. ಈಗ ಒಂದು ಆರ್ಡರ್ ಮುಖಾಂತರ ನಾವು ಬ್ಲೌಸ್ ಪಾರ್ಟ್ಸ್ನ ಒಂದೊಂದನ್ನೇ ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ. ನಾನು ಇಲ್ಲಿ ಫಸ್ಟ್ ಬಂದು ಸ್ಲೀವ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೈನ್ ಪೀಸನ್ನು ಈ ರೀತಿ ಕೆಳಗಡೆ ಇಟ್ಕೊಂಡು ರೈಟ್ ಸೈಡ್ ಅನ್ನೋದು ಮೇಲೆ ಬರಬೇಕು. ಆ ರೈಟ್ಸ್ ಮೇಲೆ ಲೈನಿಂಗನ್ನು ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ತೆಗ್ದಿದ್ದೀವಲ್ಲ, ನೋಡಿ ಅದನ್ನು ಈ ರೀತಿ ಇಂಟು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಅದು ಒಂದು ನಮಗೆ ಆಪೋಸಿಟ್ ಇರೋ ಥರ ಪ್ಲೇಸ್ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಸ್ಲೀವ್ಸು ರೈಟ್ ಸೈಡ್ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಲೈನಿಂಗನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಮ್ಗೆ ಇನ್ನೊಂದು ಆರ್ಮೋಲ್ ಶೇಪ್ ಇರುತ್ತಲ್ಲ, ಅದು ನಮ್ಮ ಸೈಡ್ಗೆ ಬರೋ ಥರ ಪ್ಲೇಸ್ ಮಾಡ್ಕೋಬೇಕು. ನಾನು ಸ್ಟಾರ್ಟಿಂಗಲ್ಲಿ ಸ್ಟಿಚಿಂಗನ್ನು ಕಲಿಬೇಕಾದ್ರೆ ತುಂಬ ಮಿಸ್ಟೇಕ್ ಮಾಡಿದ್ದೀನಿ. ಅಂದರೆ ಈ ಸ್ಲೀವ್ಸನ್ನು ಜಾಯಿನ್ ಮಾಡೋದು ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಿಮ್ಗೇನು ಫ್ರಂಟ್ ಆರ್ಮೋಲ್ ಶೇಪ್ಸ್ ಇರುತ್ತೆ, ಒಂದು ನಮ್ಮ ಆಪೋಸಿಟ್ ಸೈಡ್ ಇರೋ ಥರ ಪ್ಲೇಸ್ ಮಾಡ್ಕೋಬೇಕು, ಇನ್ನೊಂದು ನಮ್ಮ ಸೈಡ್ಗೆ ಆಪೋಸಿಟ್ ಇರೋ ಥರ ಪ್ಲೇಸ್ ಮಾಡ್ಕೊಂಡು ನಾವು ಸ್ಲೀವ್ಸನ್ನು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಈಗ ಅದೇನು ಖರ್ಚಿರುತ್ತಲ್ವ ನಮ್ಗೆ 1/2 ಇಂಚ್ ಕೆಳಗಡೆ, ಆ ಖರ್ಚನ್ನ ನಾವು ಲೈನಿಂಗ್ ಸೈಡ್ಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಲೈನಿಂಗ್ ಮೇಲೆ. ಕಲಿಯುವಾಗ ಮಿಸ್ಟೇಕ್ಸ್ ಮಾಡೋದು ಸಾಮಾನ್ಯ, ಆದರೆ ಮಿಸ್ಟೇಕ್ಸ್ ಆಗ್ತಿದೆ ಅಂತ ಕಲಿಯೋದನ್ನು ಬಿಡಬಾರ್ದು. ಇದು ನನ್ನ ಒಪಿನಿಯನ್ನು. ಯಾಕಂದರೆ ನಾವೆಷ್ಟು ಮಿಸ್ಟೇಕ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಅಷ್ಟು ಪರ್ಫೆಕ್ಟ್ ಆಗ್ತೀವಿ. ನೋಡಿ, ಈಗ ಲೈನಿಂಗ್ ಹೇಗಿದೆಯೋ ಹಾಗೆ ನಾವು ಮೈನ್ ಫ್ಯಾಬ್ರಿಕ್ಗೆ ನೀಟಾಗಿ ಈಗ ಸ್ಟಿಚ್ಚನ್ನು ಹಾಕ್ಕೋಬೇಕು. ಅಂದರೆ ನಮಗೆ ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬರ್ದಿರ ಈ ರೀತಿ ನೀಟಾಗಿ ಸರಿಪಡಿಸ್ಕೊಳ್ತಾ ನೀವು ಈ ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ಗೆ ಜಾಯಿನ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಏನು ಎಕ್ಸೆಸ್ ಫ್ಯಾಬ್ರಿಕ್ ಇದೆಯೋ ಅದನ್ನೆಲ್ಲ ಟ್ರಿಮ್ ಮಾಡ್ಕೊಬಿಡಬೇಕು. ನನಗಿಲ್ಲಿ ಲೈನಿಂಗ್ ಅನ್ನೋದು ಸಫಿಷಿಯೆಂಟ್ ಆಗಿರೋದ್ರಿಂದ ಎಲ್ಲೂ ಕೂಡ ಜಾಯಿಂಟ್ಸ್ ಅನ್ನೋದು ಬಂದಿಲ್ಲ. ಒಂದು ವೇಳೆ ನೀವು ಸ್ಯಾರಿ ಬ್ಲೌಸು ಆ ಥರ ಯೂಸ್ ಮಾಡ್ತಿದ್ದಾಗ ನಿಮಗೆ ಕಂಪಲ್ಸರಿ ಮೈನ್ ಫ್ಯಾಬ್ರಿಕ್ ಅನ್ನೋದು ಸೈಡ್ಸಲ್ಲಿ ನಿಮಗೆ ಜಾಯಿಂಟ್ಸನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ, ಸ್ಲೀವ್ಸ್ ಅನ್ನೋದು ಈಗ ನಾನು ಇನ್ನೊಂದು ಸ್ಲೀವ್ಸ್ನು ಕೂಡ ಇದೇ ರೀತಿಯೇ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ ಚೆಕ್ ಮಾಡ್ಕೋಬೇಕು ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಯಾವುದು ರಾಂಗ್ ಸೈಡ್ ಯಾವುದು ಅಂತ ರೀತಿ ಚೆಕ್ ಮಾಡ್ಕೋಬೇಕು. ಒಂದೊಂದು ಸಲ ನಾವು ರಾಂಗ್ ಸೈಡ್ ಪ್ಲೇಸ್ ಮಾಡಿಕೊಂಡು ಹೊಲ್ದು ಬಿಡ್ತೀವಿ. ಸೊ ಅದಕ್ಕೋಸ್ಕರ ಫಸ್ಟೇ ಚೆಕ್ ಮಾಡ್ಕೊಳ್ಳಿ ರೈಟ್ ಸೈಡ್ ಯಾವುದು ಮತ್ತು ರಾಂಗ್ ಸೈಡ್ ಯಾವುದು ಮೈನ್ ಫ್ಯಾಬ್ರಿಕ್ಗೆ ಅಂತ. ಈಗ ಮೈನ್ ಫ್ಯಾಬ್ರಿಕ್ಕು ರಾಂಗ್ ಸೈಡು ನಾನು ಬ್ಯಾಕ್ ಪಾರ್ಟ್ ಲೈನಿಂಗನ್ನು ಪ್ಲೇಸ್ ಮಾಡಿದ್ದೀನಿ. ನೋಡಿ, ಸೆಂಟರ್ಗೆ ಈಗ ನಾನೊಂದು ಲೂಸ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಲೂಸ್ ಸ್ಟಿಚ್ ಅಂತ ಅಂತೀವಿ. ಈ ರೀತಿ ಸೆಂಟರ್ಗೆ ಒಂದು ಲೂಸ್ ಸ್ಟಿಚ್ಚನ್ನು ಹಾಕ್ಕೊಂಡು ನಾವು ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿಕೊಂಡ್ರೆ ಎಲ್ಲೂ ಕೂಡ ನಮಗೆ ರಿಂಕಲ್ಸ್ ಅನ್ನೋದು ಬರ್ದಿರ ನೀಟಾಗಿ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೋದು. ಈಗ ನಮಗೆ ಲೈನಿಂಗ್ ಯಾವ ಶೇಪಲ್ಲಿ ಇದೆಯೋ ಆ ಶೇಪ್ ಮುಖಾಂತರ ನಾವು ಈಗ ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡುವಾಗ ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬರದೆ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ಅಟ್ಯಾಚ್ ಮಾಡಿದ ನಂತರ ಎಕ್ಸೆಸ್ ಫ್ಯಾಬ್ರಿಕ್ ಏನಿರುತ್ತೋ ಅದನ್ನೆಲ್ಲ ಟ್ರಿಮ್ ಮಾಡ್ಕೊಬಿಡಬೇಕು. ಈ ರೀತಿ ಟ್ರಿಮ್ ಮಾಡಿದ ನಂತರ ನಾವೀಗ ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾವು ಬ್ಯಾಕ್ ಪಾರ್ಟಲ್ಲಿ ಒಂದು ಡಾಟ್ಸನ್ನು ಮಾರ್ಕ್ ಮಾಡ್ಕೊಂಡಿರ್ತೀವಿ. ಈಗ ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು
ಎರಡೂ ಡಾಟ್ಸು ನಮಗೆ ಈಕ್ವಲ್ ವಿಡ್ತ್ ಇರಬೇಕು ಮತ್ತು ಈಕ್ವಲ್ ಲೆಂತ್ ಇರಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಅಲ್ಲೊಂದು ಚಿಕ್ಕದಾಗಿ ಟಕ್ಸನ್ನು ಇಟ್ಕೊಂಡು ಎರಡೂ ಡಾಟ್ಸು ಕೂಡ ಒಂದೇ ಸಮನಾಗಿ ಮತ್ತು ಒಂದೇ ಲೆಂತ್ ಇರೋ ಥರ ನೀವು ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಒಂದು ಕಡೆ ಉದ್ದ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋದು, ಇನ್ನೊಂದು ಕಡೆ ಕಡಿಮೆ ಡಾಟ್ ಲೆಂತನ್ನು ಸ್ಟಿಚ್ ಮಾಡೋದು ಬೇಡ. ಎರಡೂ ಕಡೆ ಒಂದೇ ಥರ ಈಕ್ವಲ್ ಆಗಿರೋ ಥರ ನೀವು ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ಇನ್ನೊಂದು ಡಾಟ್ಸನ್ನು ಸ್ಟಿಚ್ ಮಾಡಬೇಕಾದ್ರೆ ನೀವೇನು ನಾನು 4.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಆ 4.5 ಇಂಚಸ್ಗಿಂತ ಇನ್ನೂ ಒಂದು 1/2 ಇಂಚು ಸ್ಟ್ರೈಟಾಗಿ ಬಂದು ನೀವು ಡಾಟನ್ನು ಎಂಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಗೆ ಅಲ್ಲಿ ಪಾಯಿಂಟೆಡ್ ಅನ್ನೋದು ಬಂದುಬಿಡುತ್ತೆ. ನೋಡಿ, ನಾನು ಎಲ್ಲೂ ಡಾಟ್ಸ್ನ ಸ್ಟಿಚ್ ಮಾಡಿದ್ದೀನಿ ಅನ್ನೋ ಪಾಯಿಂಟ್ ಕೂಡ ನಿಮಗೆ ಕಾಣಿಸ್ತಿಲ್ಲ. ಈ ರೀತಿ ನಾವು ಡಾಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು 1.25 ಇಂಚಷ್ಟು ಪಟ್ಟಿನ ತೊಗೊಂಡಿದ್ದೀನಿ. ಸ್ಟ್ರೈಟ್ ಪಟ್ಟಿನ ತೊಗೊಂಡು, ಅಂದರೆ ಸ್ಟ್ರೈಟ್ ಪೀಸನ್ನು ತೊಗೊಂಡು ಈಗ ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಕೆಲವರು ಅಂದರೆ ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಹಾಗೆ ರಿವರ್ಸ್ ಮಾಡಿಬಿಡ್ತಾರೆ. ಹಾಗೂ ಮಾಡ್ಕೋಬೋದು. ಬಟ್ ಫಿನಿಶಿಂಗ್ ಚೆನ್ನಾಗಿರಬೇಕು ಅಂದರೆ ನೀವು ಈ ರೀತಿ ಎಕ್ಸ್ಟ್ರಾ ಪಟ್ಟಿನ ಕೊಟ್ಟಾಗ ನಿಮಗೆ ಬೋಟಿಕ್ ಲೆವೆಲಲ್ಲಿ ಫಿನಿಶಿಂಗ್ ಅನ್ನೋದು ಇರುತ್ತೆ. ನೋಡಿ, ಆ ಡಾಟ್ಸ್ ಹತ್ರ ಬಂದಾಗ ಸ್ಮಾಲ್ ಫಿಲ್ಟನ್ನು ಹಿಡಿಬೇಕು. ಅಲ್ಲಿ ನೋಡಿ, ಎರಡೂ ಡಾಟ್ಸ್ ಹತ್ರ ಒಂದೊಂದು ಸ್ಮಾಲ್ ಫ್ರಿಲ್ಸನ್ನು ಈ ರೀತಿ ಇಟ್ಕೊಂಡು ನೀವು ಈ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳಿ. ಏನು 1/2 ಇಂಚು ಮಾರ್ಜಿನ್ ತೊಗೊಂಡಿರ್ತೀವಲ್ಲ ನಮಗೆ ವೇಸ್ಟ್ ಲೈನ್ ಹತ್ರ, ಈ ರೀತಿ 1/2 ಇಂಚಿಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಸ್ಟಿಚ್ ಮಾಡಿದ ನಂತರ ನೋಡಿ, ಏನು ನಮ್ಗೆ 1/2 ಇಂಚು ಮಾರ್ಜಿನ್ ಸ್ಟಿಚ್ ಮಾಡಿರ್ತೀವಲ್ಲ, ಆ ಸ್ಟಿಚಿಂಗ್ ಲೈನ್ ಅನ್ನೋದು ಕಟ್ ಆಗದೆ ಇರೋ ಥರ ಈ ರೀತಿ ವಿ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕು. ಒಳಗಡೆ ನಾವು ಫೋಲ್ಡ್ ಮಾಡಿದಾಗ ಕ್ಲಾತ್ ಅನ್ನೋದು ನಮ್ಗೆ ಆ ಪಟ್ಟಿ ಅನ್ನೋದು ದಪ್ಪ ಇರೋದಿಲ್ಲ. ಕ್ಲಾತ್ ಅನ್ನೋದು ಜಾಸ್ತಿ ಒಳಗಡೆ ನಮಗೆ ಇದ್ದಾಗ ಮಾರ್ಜಿನ್ ಅನ್ನೋದು ನಮಗೆ ಫೋಲ್ಡ್ ಮಾಡಿದಾಗ ತುಂಬ ದಪ್ಪ ಅನಿಸುತ್ತೆ ಪಟ್ಟಿ. ಈ ರೀತಿ ವಿ ಶೇಪಲ್ಲಿ ನೀವು ಕಟ್ ಮಾಡ್ಕೊಂಡಾಗ ನಿಮಗೆ ಪಟ್ಟಿ ಅನ್ನೋದು ತುಂಬ ದಪ್ಪ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗ್ ಅನ್ನೋದು. ನೋಡಿ, ನೀವೇನು ಆ ಫ್ರಿಲ್ಸನ್ನು ಅಷ್ಟೇ ಹಿಡ್ದಿರ್ತೀರಲ್ಲ ಡಾಟ್ ಹತ್ರ, ಆ ಡಾಟ್ ಹತ್ರ ಬಂದಾಗ ನೋಡಿ ಈ ರೀತಿ ಫಿಲ್ಟನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಇದಿಷ್ಟು ಬ್ಯಾಕ್ ಪಾರ್ಟ್ ಈಗ ರೆಡಿ ಆಯಿತು. ಈ ರೀತಿ ಎರಡನ್ನೂ ಫೋಲ್ಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಸೈಡ್ಸು ಎರಡು ಈಕ್ವಲ್ ಆಗಿ ಇದೆಯಾ ಇಲ್ವ ಅಂತ ಚೆಕ್ ಮಾಡಿಕೊಂಡು ಏನಾದರೂ ಎಕ್ಸಸ್ ಇದ್ದರೆ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಬಿಡ್ಬೇಕು. ಎರಡೂ ಈಕ್ವಲ್ ಆಗಿರಬೇಕು ಸೈಡ್ಸ್ ಅನ್ನೋದು. ಈಗ ಫ್ರಂಟ್ ಪಾರ್ಟನ್ನು ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಫಸ್ಟ್ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಮೈನ್ ಫ್ಯಾಬ್ರಿಕ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ರಾಂಗ್ ಸೈಡಲ್ಲಿ ನಾವು ಲೈನಿಂಗನ್ನು ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಚೆಕ್ ಮಾಡ್ಕೊಳ್ಳಿ ಒಂದಕ್ಕೆ 2 ಸಲ. ಮೈನ್ ಫ್ಯಾಬ್ರಿಕ್ಕು ರಾಂಗ್ ಸೈಡ್ ಯಾವುದು, ರೈಟ್ ಸೈಡ್ ಯಾವುದು ಅನ್ನೋದು ಚೆಕ್ ಮಾಡಿಕೊಂಡು ನೀವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ನಾವು ಪ್ರಿನ್ಸಸ್ ಕಟ್ ಶೇಪಲ್ಲಿ ನಾವು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ನೋಡಿ ಈ ರೀತಿ ನಮಗೆ ಉಕ್ಸ್ ಪಟ್ಟಿ ಸೈಡ್ಸ್ ಅನ್ನೋದು ಎರಡು ಒಂದಕ್ಕೊಂದು ಆಪೋಸಿಟ್ ಇರೋ ಥರ ಈ ರೀತಿ ನೀಟಾಗಿ ಮೊದಲೇ ಪ್ಲೇಸ್ ಮಾಡಿಕೊಂಡು ನಾವು ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೀವು ಬಿಗಿನರ್ಸ್ ಆದರೆ ಇದೆಲ್ಲ ಕಂಪಲ್ಸರಿಯಾಗಿ ನೀವು ಫಾಲೋ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆಲ್ಲೂ ಕೂಡ ಮತ್ತೆ ಸ್ಟಿಚಸ್ನ ಬಿಚ್ಚಿ ಮತ್ತು ಹೊಸದಾಗಿ ಹೊಲಿಯುವಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ, ಹೀಗೆ ಇನ್ನೊಂದು ಪಾರ್ಟನ್ನು ಕೂಡ ಅದೇ ರೀತಿ ನಾವು ಲೈನಿಂಗಿಗೆ ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಅಟ್ಯಾಚ್ ಮಾಡುವಾಗ ಆದಷ್ಟು ರಿಂಕಲ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ ನಂತರ ನಮಗೆ ಎಕ್ಸಸ್ ಫ್ಯಾಬ್ರಿಕ್ ಏನಿದೆ ಅದೆಲ್ಲವನ್ನು ನಾವು ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ನೋಡಿ, ಈ ರೀತಿ ನಾನು ಎಕ್ಸಸ್ ಇರೋ ಫ್ಯಾಬ್ರಿಕ್ನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಈಗ ಲೈನಿಂಗ್ ಸೈಡು ನಾವು ಬಸ್ಟ್ ಪಾಯಿಂಟ್ ಹತ್ರ ನಾವು ಈ ರೀತಿ ಟಕ್ಸನ್ನು ಇಟ್ಕೊಂಡಿದ್ದೀವಲ್ಲ, ಆ ಟಕ್ಸ್ ಹತ್ರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾವೇನು ಬಸ್ಟ್ ಲೈನಲ್ಲಿ ಟಕ್ಸನ್ನು ಇಟ್ಕೊಂಡಿರ್ತೀವಲ್ಲ ಅಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಪ್ರಿನ್ಸಸ್ ಕಟ್ ಪ್ಯಾನಲ್ಸನ್ನು ನಾವು ಸೇಮ್ ಇದೇ ರೀತಿಯೇ ಒಂದಕ್ಕೊಂದು ಆಪೋಸಿಟ್ ಪ್ಲೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ಕಿಗೆ ರಾಂಗ್ ಸೈಡಲ್ಲಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡು ಎಕ್ಸಸ್ ಇರೋವಂಥ ಫ್ಯಾಬ್ರಿಕನ್ನು ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ನೋಡಿ, ಎಕ್ಸಸ್ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಈಗ ಇಲ್ಲೂ ಕೂಡ ನಾವು ಬಸ್ಟ್ ಪಾಯಿಂಟಲ್ಲಿ ಒಂದು ಟಕ್ಸನ್ನು ಇಟ್ಕೊಂಡಿದ್ದೀವಲ್ಲ ನೋಡಿ, ಅಲ್ಲಿ ಕೂಡ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ನಾನು ಓವರ್ಲಾಕನ್ನು ಮಾಡ್ಕೊಬರ್ತೀನಿ. ನೋಡಿ, ಈ 4 ಪೀಸುಗಳಿಗೂ ನಾನೀಗ ಓವರ್ಲಾಕನ್ನು ಮಾಡ್ಕೊಂಬಂದಿದ್ದೀನಿ.
ಈಗ ನಾವು ಬಸ್ಟ್ ಪಾಯಿಂಟ್ ಹತ್ರ ಆಗಲೇ ನಾವು ಮಾರ್ಕ್ ಮಾಡ್ಕೊಂಡವಲ್ಲ, ಆ ಮಾರ್ಕ್ ಹತ್ರದಿಂದ ಈಗ ನಾವು ಈ ಪ್ರಿನ್ಸಸ್ ಪ್ಯಾನಲನ್ನು ನಾವು ಸ್ಟಿಚ್ ಮಾಡ್ಕೊತ ಹೋಗಬೇಕು. ನೋಡಿ ಕರೆಕ್ಟಾಗಿ ಆ ಬಸ್ಟ್ ಪಾಯಿಂಟು ಮತ್ತು ಈ ಪಾರ್ಟಲ್ಲಿರೋ ಪ್ಯಾನಲಲ್ಲಿರೋ ಬಸ್ಟ್ ಪಾಯಿಂಟ್ ಎರಡೂ ಕೂಡ ಈಕ್ವಲಾಗಿ ಮ್ಯಾಚ್ ಆಗೋ ಥರ ನಾವು ಈ ರೀತಿ ಚೆಕ್ ಮಾಡಿಕೊಂಡು ನಾವೇನು 1 ಸೆಂಟಿಮೀಟರಷ್ಟು ಮಾರ್ಜಿನನ್ನು ತೊಗೊಂಡಿರ್ತೀವಲ್ವ ಎರಡೂ ಕಡೆ, ಅಂದರೆ ಎರಡೂ ಪ್ಯಾನಲ್ಸಲ್ಲಿ ನಾವು 1 ಸೆಂಟಿಮೀಟರು ಮಾರ್ಜಿನನ್ನು ತೊಗೊಂಡಿರ್ತೀವಿ. ಸೊ ಆ ಮಾರ್ಜಿನ್ ಪ್ರಕಾರ ನಾವೀಗ ಸ್ಟಿಚ್ಚನ್ನು ಹಾಕ್ಕೊತ ಈ ಪ್ಯಾನಲ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ರೆಡಿ ಆಗುತ್ತೆ. ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಕಂಪಲ್ಸರಿ. ಸೇಮ್ ಈ ಪ್ಯಾನಲ್ನೂ ಕೂಡ ಅದೇ ರೀತಿಯೇ ನಾವು ಈ ರೀತಿ ನೋಡಿ ಫಸ್ಟ್ ಬಸ್ಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ಆ ಬಸ್ಟ್ ಪಾಯಿಂಟ್ ಹತ್ರದಿಂದ ನಾವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತ ಈ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕು. ಬಸ್ಟ್ ಪಾಯಿಂಟ್ ಅನ್ನೋದು ನಮಗೆ ಮಿಸ್ ಮ್ಯಾಚ್ ಅನ್ನೋದು ಆಗಬಾರ್ದು. ಅಂದರೆ ನಮಗೆ ಮೇಲೆ ಅಥವಾ ಹಾರ್ಮೋಲ್ ಹತ್ರ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ನಾವಲ್ಲಿ ಟ್ರಿಮ್ ಮಾಡ್ಕೋಬೋದು. ಆದರೆ ಬಸ್ಟ್ ಪಾಯಿಂಟ್ ಹತ್ರ ಮಿಸ್ ಮ್ಯಾಚ್ ಆಗದೇ ಇರೋ ಥರ ನೀವು ನೋಡ್ಕೋಬೇಕು. ಈ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ನೀಟಾಗಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಇರುತ್ತೆ. ನೋಡಿ ಎರಡೂ ಕಡೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಕಂಪ್ಲೀಟಾಗಿ ನಿಮಗೆ ವಿಡಿಯೋನ ಅರ್ಥ ಆಗಲಿ ಅಂತ ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಈಗ ನಮಗೆ ಕೆಳಗಡೆ ಅನ್ನೋದು ಹೆಚ್ಚು ಕಡಿಮೆ ಅನ್ನೋದು ಬಂದಿದೆ. ನೋಡಿ ಒಂದಕ್ಕೊಂದು ಈ ರೀತಿ ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ನಮ್ಗೆ ಎಕ್ಸ್ಟ್ರಾ ಇರೋದನ್ನು ಈ ರೀತಿ ಕಟ್ ಮಾಡ್ಕೊಬಿಡ್ಬೇಕು. ಈಗ ಈ ಪ್ಯಾನಲ್ಸ್ ಏನು ನಾವು ಸ್ಟಿಚ್ ಮಾಡಿದ್ವಿ ಇದನ್ನೇ ಈ ರೀತಿ ಓಪನ್ ಮಾಡಿಕೊಂಡು ನೀಟಾಗಿ ನಾವು ಐರನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಇವೆರಡು ಪಾರ್ಟ್ಸ್ನ ಓಪನ್ ಮಾಡಿಕೊಂಡು ಮಿಡ್ಡಲಲ್ಲಿ ಈ ರೀತಿ ಒಂದು ಲೂಸ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಿಮ್ಗೆ ಐರನ್ ಮಾಡೋದಕ್ಕೆ ತುಂಬಾ ಈಸಿಯಾಗಿರುತ್ತೆ. ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡು ನೀಟಾಗಿ ಐರನ್ ಮಾಡಿದ ನಂತರ ನೀವು ಆ ಸ್ಟಿಚ್ಚನ್ನು ರಿಮೂವ್ ಮಾಡ್ಕೊಬಿಡಿ. ನೋಡಿ ಈ ರೀತಿ ನೀಟಾಗಿ ನೀವು ಲೂಸ್ ಸ್ಟಿಚ್ಚನ್ನು ಎರಡೂ ಪಾರ್ಟ್ಸ್ ಏನು ಮಾರ್ಜಿನ್ ಇರುತ್ತೋ ಆ ಮಾರ್ಜಿನ್ ಈ ರೀತಿ ಓಪನ್ ಮಾಡಿಕೊಂಡು ಮಿಡ್ಡಲಲ್ಲಿ ಲೂಸ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈಗ ನೀಟಾಗಿ ಬ್ಯಾಕ್ ಸೈಡ್ ಈ ರೀತಿ ನೀಟಾಗಿ ಐರನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ರೆಡಿ ಆಗುತ್ತೆ. ನೀವೇನು ಆ ಸ್ಟಿಚ್ ಹಾಕಿರ್ದಿರಲ್ಲ ಆ ಲೂಸ್ ಸ್ಟಿಚ್ ಅನ್ನೋದು ರಿಮೂವ್ ಮಾಡ್ಕೊಬಿಡಿ. ನಾನು ಈಗ ಐರನ್ ಮಾಡ್ಕೊಂಬಂದಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ. ಈಗ ನಾವು ಉಕ್ಸ್ಪಟ್ಟಿ ಸೈಡು ಒಂದು ಡಾಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಈಗ ಆ ಡಾಟನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ನಾವೇನು 1/4 ಇಂಚು ಮಾರ್ಜಿನ್ಗೆ ಡಾಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ ಡಾಟನ್ನು ಈಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಸೈಡು ಅಷ್ಟೇ ಆ ಬಸ್ಟ್ ಪಾಯಿಂಟ್ ಹತ್ರದಿಂದ 1 ಇಂಚು ಮುಂದೆಗೆ ಬಂದು ಅಲ್ಲಿ ಪಾಯಿಂಟ್ ಮಾಡ್ಕೊಳ್ಳಿ. ನೋಡಿ ಅಲ್ಲಿಂದ ಅಲ್ಲಿಗೆ ನಾವು ಈ ಉಕ್ಸ್ಪಟ್ಟಿ ಡಾಟನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇದು ರೆಡಿ ಆಯಿತು. ಈಗ ನಾವು ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಮತ್ತು ಹೈ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ನೋಡಿ ನಾನು ಹೈ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ 2 ಪೀಸಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ 2 ಬಂದು ನಾನು 3 ಇಂಚಸ್ ಇರೋ ಥರ ತೊಗೊಂಡಿದ್ದೀನಿ. ನೋಡಿ ಈಗ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ 2 ಅಟ್ಯಾಚ್ ಮಾಡಿಕೊಂಡು ಎಕ್ಸಸ್ ಇರೋದನ್ನು ಈ ರೀತಿ ಟ್ರಿಮ್ ಮಾಡಿಕೊಂಡು ನಿಮಗೆ 3 ಇಂಚಸ್ ಕ್ಲಾತ್ ಇರೋ ಥರ ನೋಡ್ಕೊಳ್ಳಿ. ನೋಡಿ ನನಗೆ ಎಕ್ಸಾಕ್ಟಾಗಿ 3 ಇಂಚಸ್ ಅನ್ನೋದು ಇದೆ. ಉಕ್ಸ್ಪಟ್ಟಿಗೋಸ್ಕರ ನಾನು 1 ಇಂಚ್ ಇರೋ ಥರ ಈ ರೀತಿ ಡಬಲ್ ಫೋಲ್ಡಲ್ಲಿ ಒಂದು ಲೈನಿಂಗನ್ನು ತೊಗೊಂಡಿದ್ದೀನಿ. ನೋಡಿ ಡಬಲ್ ಫೋಲ್ಡ್ ಮೇಲೆ 1 ಇಂಚ್ ಇದ್ದರೆ ಸಾಕಾಗುತ್ತೆ ನಾವು ಉಕ್ಸ್ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ಉಕ್ಸ್ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಮೈನ್ ಫ್ಯಾಬ್ರಿಕ್ ಮೇಲೆ ನಾವು ಲೈನಿಂಗನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಉಕ್ಸ್ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ 1/4 ಇಂಚು ನಾವು ಉಕ್ಸ್ಪಟ್ಟಿ ಮತ್ತು ಗಾಜಾಪಟ್ಟಿಗೋಸ್ಕರ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಆ 1/4 ಇಂಚು ಮಾರ್ಜಿನ್ಗೆ ನಾವು ಈಗ ನೀಟಾಗಿ ಈ ರೀತಿ ಪಟ್ಟಿನ ಸ್ಟಿಚ್ ಮಾಡಿಕೊಂಡು ಈ ರೀತಿ ಲೈನಿಂಗ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಎಕ್ಸಸ್ ಇರೋದನ್ನು ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ಈಗ
ಹೈ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ಲೈನಿಂಗ್ ಸೈಡ್ ಪ್ಲೇಸ್ ಮಾಡ್ಕೋಬೇಕು ನಾವು. ನೋಡಿ ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ವ ಆ ಪಟ್ಟಿ ಅನ್ನೋದು ಲೈನಿಂಗ್ ಸೈಡ್ ಪ್ಲೇಸ್ ಮಾಡಿಕೊಂಡು ಈ ರೀತಿ ನಾವು 1/4 ಇಂಚು ಮಾರ್ಜಿನ್ಗೆ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ಏನು ಆ ಮಾರ್ಜಿನ್ ಇರುತ್ತಲ್ಲ ಆ ಮಾರ್ಜಿನ್ ಮೇಲೆ ಈಗ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಫಸ್ಟು ಒಂದು ಫೋಲ್ಡನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಫೋಲ್ಡನ್ನು ಹಾಕ್ಕೊಂಡು ಈಗ ಹೆಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಇದು ಒಂದು ಹೈ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋ ವಿಧಾನ. ಈಗ ಅದ್ರ ಪಕ್ಕದಲ್ಲಿ ಇನ್ನೊಂದು 1/4 ಇಂಚು ಮಾರ್ಜಿನ್ಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಂಡೆ. ಇದನ್ನು ಕೂಡ ಈ ರೀತಿ ಎಕ್ಸಸ್ ಇರೋದನ್ನು ನೀಟಾಗಿ ಕಟ್ ಮಾಡಿಕೊಂಡು ಈಗ ಒಂದಕ್ಕೊಂದು ಈಕ್ವಲ್ ಆಗಿದೆಯಾ, ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನಂದು ಕರೆಕ್ಟಾಗಿ ಒಂದಕ್ಕೊಂದು ಈಕ್ವಲ್ ಆಗಿ ಅನ್ನೋದು ಇದೆ. ಈಗ ನಾವು ಬ್ಯಾಕ್ ಪಾರ್ಟ್ ಮೇಲೆ ಶೋಲ್ಡರನ್ನು ಫ್ರಂಟ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ಶೋಲ್ಡರನ್ನು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ ಇನ್ವಿಸಿಬಲ್ ಶೋಲ್ಡರ್ ಬರೋ ಥರ ನಾನಿಲ್ಲಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಲೈನಿಂಗ್ ಸೈಡು ನಾನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಒಂದು 1 ಪಾಯಿಂಟ್ ಅಷ್ಟು ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಅಂದರೆ 1/8 ಅಷ್ಟು ನಾವು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಪ್ಲೇಸ್ ಮಾಡಿಕೊಂಡು ಈಗ ಇದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ನೀವು ಬೇಕಾದರೆ ಡೈರೆಕ್ಟಾಗಿ ಹಾಗೆ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ಚನ್ನು ಹಾಕ್ಕೋಬೋದು. ನಾನಿಲ್ಲಿ ಕಾಣಿಸ್ಬಾರ್ದು ಆ ಖರ್ಚು ಅನ್ನೋದು ನಾನು ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಈಗ 1 ಸೆಂಟಿಮೀಟರ್ಗೆ ನಾನೀಗ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ ನೋಡಿ ನಮಗೆ ಶೋಲ್ಡರ್ ಅನ್ನೋದು ಈ ರೀತಿ ರೆಡಿ ಆಗುತ್ತೆ. ಜಾಯಿಂಟ್ ಮಾಡಿದಾಗ ಡಬಲ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಸೇಮ್ ಇದೇ ಥರ ಇನ್ನೊಂದು ಶೋಲ್ಡರ್ನೂ ಕೂಡ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಜಾಯಿಂಟನ್ನು ಮಾಡ್ಕೋಬೇಕಾಗುತ್ತೆ. ಶೋಲ್ಡರ್ ಜಾಯಿಂಟನ್ನು ನೋಡಿ ಈಗ ರಿವರ್ಸ್ ಮಾಡಿದಾಗ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಅನ್ನೋದು ಇದೆ. ಅಂದರೆ ಫ್ರಂಟ್ ಶೋಲ್ಡರು ಬ್ಯಾಕ್ ಶೋಲ್ಡರು ಅಲ್ಲಿ ಈಗ ಕರೆಕ್ಟಾಗಿ ನಾವು ಎಕ್ಸಸ್ ಇರೋದನ್ನು ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಶೇಪ್ ಅನ್ನೋದು ನೀಟಾಗಿರೋ ಥರ ನೋಡ್ಕೋಬೇಕು. ನೋಡಿ ಎರಡೂ ಕಡೆ ಈ ರೀತಿ ನಮಗೆ ಶೋಲ್ಡರ್ ಹತ್ರ ಶೇಪ್ ಅನ್ನೋದು ನೀಟಾಗಿರಬೇಕು. ಈಗ ಸೈಡ್ ಸೀಮ್ ಅಲವೆನ್ಸಸ್ನ ಚೆಕ್ ಮಾಡ್ಕೋಬೇಕು. ಅಂದರೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ಅಲವೆನ್ಸಸ್ನ ಈ ರೀತಿ ನೀಟಾಗಿ ಒಂದ್ರ ಮೇಲೆ ಒಂದು ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ನಾವು ಫ್ರಂಟ್ ಪಾರ್ಟ್ಗೆ ಇನ್ನು ಪಟ್ಟಿನ ಕೆಳಗಡೆ ಅಟ್ಯಾಚ್ ಮಾಡಿಲ್ಲಲ್ಲ, ಎಷ್ಟು ಪಟ್ಟಿನ ನಾವು ಅಟ್ಯಾಚ್ ಮಾಡ್ಕೋಬೇಕು ಅಂತ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎಲ್ಲ ಮೊದಲೇ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸೈಡ್ ಜಾಯಿಂಟ್ಸ್ನ ಸ್ಟಿಚ್ ಮಾಡುವಾಗ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ನೋಡಿ ಇನ್ನೊಂದು ಪಾರ್ಟನ್ನು ಕೂಡ ಒಂದಕ್ಕೊಂದು ಈ ರೀತಿ ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ನಮಗೆ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅಂದರೆ ಬ್ಯಾಕ್ ಪಾರ್ಟಲ್ಲಿ ನಾವು ಆಲ್ರೆಡಿ ಪಟ್ಟಿನ ಸ್ಟಿಚ್ ಮಾಡಿದ್ದೀವಿ, ಫ್ರಂಟ್ ಪಾರ್ಟಲ್ಲಿ ನಾವು ಪಟ್ಟಿನ ಸ್ಟಿಚ್ ಮಾಡಿಲ್ಲಲ್ವ. ಈಗ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವೇನು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿ ಕರೆಕ್ಟಾಗಿ ನಾವು ಈಗ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಫ್ರಂಟ್ ಪಾರ್ಟಲ್ಲಿ. ನೋಡಿ ಅದಕ್ಕೂ ಮೊದಲು ನಾನೀಗ ನೆಕ್ ಶೇಪ್ಗೆ ನಾನು ಇಲ್ಲಿ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಡೈರೆಕ್ಟಾಗಿ ಅಂದರೆ ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಪ್ಲೇಸ್ ಮಾಡ್ಕೊಂಡು ಅದನ್ನು ರಿವರ್ಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಇಲ್ಲ ನೀವು ಬೋಟಿಕ್ ಸ್ಟೈಲಲ್ಲಿ ಈ ರೀತಿ ಕ್ಯಾನ್ವಾಸನ್ನು ನೀವು ನೆಕ್ಗೆ ಸ್ಟಿಚ್ ಮಾಡ್ಕೋಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾವ ರೀತಿ ನಾವು ಈ ನೆಕ್ ಶೇಪ್ಗೆ ಕ್ಯಾನ್ವಾಸನ್ನು ಕಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋನ ಡೀಟೇಲಾಗಿ ಮಾಡಿ ತೋರಿಸ್ತೀನಿ. ನೋಡಿ ಈಗ ನಾನೇನು ಈ ನೆಕ್ಗೆ ಕ್ಯಾನ್ವಾಸನ್ನು ಕಟ್ ಮಾಡ್ಕೊಂಡಿದ್ದೀನೋ ಅದರ ಮಿಡ್ಲ್ ಪಾಯಿಂಟಲ್ಲಿ ಈ ರೀತಿ ಒಂದು ಟಕ್ಸನ್ನು ಇಟ್ಕೊಂಡಿದ್ದೀನಿ. ಈಗ ಬ್ಯಾಕ್ ಸೈಡು ಮಿಡ್ಲ್ ಪಾಯಿಂಟ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಕ್ಯಾನ್ವಾಸ್ ಪಟ್ಟಿಯಲ್ಲಿ ಮಿಡ್ಲ್ ಪಾಯಿಂಟು ಮತ್ತು ಬ್ಯಾಕ್ ಸೈಡಲ್ಲಿ ನೆಕ್ ಮಿಡ್ಲ್ ಪಾಯಿಂಟ್ ಅನ್ನೋದು ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ಕ್ಯಾನ್ವಾಸ್ ನೆಕ್ ಅನ್ನೋದನ್ನು ನಾವು ಈಗ ಅಟ್ಯಾಚ್ ಮಾಡ್ಕೊತ ಹೋಗಬೇಕಾಗುತ್ತೆ. ನಾವೇನು 1/4 ಇಂಚು ಮಾರ್ಜಿನನ್ನು ಇಟ್ಕೊಂಡು ನಾವು ಕ್ಯಾನ್ವಾಸ್ ಪಟ್ಟಿನ ಕಟ್ ಮಾಡಿದ್ದೀವಲ್ಲ ಆ 1/4 ಇಂಚು ಮಾರ್ಜಿನ್ಗೆ ನಾವೀಗ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ಆ ಶೋಲ್ಡರ್ ಹತ್ರ ಬಂದಾಗ ನಮ್ಗೆ ಆ ಶೋಲ್ಡರ್ದು ಮಾರ್ಜಿನ್ ಅನ್ನೋದು ಏನಿರುತ್ತೋ ಅದು ನಮಗೆ ಬ್ಯಾಕ್ ಸೈಡ್ಗೆ ಫೋಲ್ಡ್ ಆಗೋ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈ ಕ್ಯಾನ್ವಾಸ್ ನೆಕ್ ಸುತ್ತೂರನ್ನ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಕ್ಯಾನ್ವಾಸ್ ನೆಕ್ಕನ್ನೇ ಕಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬೇಕು ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋನ ಮಾಡಿ ಹಾಕ್ತೀನಿ. ಇಲ್ಲ ನಮ್ಗೆ ಇದೆಲ್ಲ ಕಷ್ಟ ಆಗುತ್ತೆ ಬಿಗ್ನರ್ಸ್ಗೆ ಅನ್ನೋದಾದರೆ ನೀವು ಡೈರೆಕ್ಟಾಗಿ ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ರಿವರ್ಸ್ ಮಾಡ್ಕೊಬಿಡಿ. ನೆಕ್ ಸುತ್ತೂರನ್ನ ಸ್ಟಿಚ್ ಹಾಕ್ಕೊಂಡು ನೋಡಿ ಈಗ ನಾವು ಉಕ್ಸ್ ಪಟ್ಟಿ ಹತ್ರ ಬಂದಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು.
ಈಗ ಮತ್ತೆ ಮಿಡ್ಲಿಂದನೇ ನಾವು ಇನ್ನೊಂದು ಸೈಡ್ ಕೂಡ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ. ಆ ಮಿಡಿಲ್ ಪಾಯಿಂಟ್ ಹತ್ರ ಈ ರೀತಿ ನೀಡಲನ್ನು ಕೆಳಗಡೆ ಇಳಿಸ್ಕೊಂಡು ಅಲ್ಲಿಂದ ನಾವು ಈ ರೀತಿ ಈ ಕ್ಯಾನ್ವಾಸ್ ನೆಕ್ ಪಟ್ಟಿನ ಅಟ್ಯಾಚ್ ಮಾಡ್ಕೊತ ಬರಬೇಕು. ನಾನಿಲ್ಲಿ ರೌಂಡ್ ಶೇಪನ್ನು ತೊಗೊಂಡಿದ್ದೀನಿ, ಅಂದರೆ ಫ್ರಂಟ್ ನೆಕ್ಕು. ನೀವು ಬೇಕಾದರೆ ಸ್ವೀಟ್ ಆರ್ಟ್ ನೆಕ್ ಆಗಿರ್ಬೋದು ಅಥವಾ 3 ಪಾಯಿಂಟೆಡ್ ನೆಕ್ ಬರುತ್ತಲ್ಲ ಅದನ್ನಾಗಿರ್ಬೋದು, ಅಥವಾ ಈಗ ಟ್ರೆಂಡಿಂಗಲ್ಲಿ ಕಟ್ ವರ್ಕ್ ನೆಕ್ಸ್ ಬರ್ತಿದೆಯಲ್ಲ ಅದನ್ನು ಟ್ರೈ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ್ಯಾವ ನೆಕ್ ಪ್ಯಾಟ್ರನ್ಸ್ನ ನಾವು ಈ ಆಶೋ ನೆಕ್ ಪ್ಯಾಟ್ರನಲ್ಲಿ ಕಟಿಂಗ್ ಮಾಡ್ಬೋದು ಅಂತ. ಈ ಬ್ಲೌಸ್ ಈಗ ಒಂಥರ ಅಫಿಷಿಯಲ್ ಬ್ಲೌಸ್ ಆಗಿಬಿಟ್ಟಿದೆ, ಅಂದರೆ ತುಂಬ ಟ್ರೆಂಡಿಂಗಲ್ಲಿ ಇದೆ ಈ ಥರ ಬ್ಲೌಸಸ್ನ. ಎಲ್ಲರೂ ಕೂಡ ಈಗ ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಲುಕ್ ಅನ್ನೋದು. ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಈ ರೀತಿ ಕಟಿಂಗನ್ನು ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಹಾಕ್ಕೊಂಡು ವೇರ್ ಮಾಡಿ ಯಾವ ರೀತಿ ಫೀಲ್ ಬರುತ್ತೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೆ ಇದೇ ಮೆಥಡಲ್ಲಿ ನೀವು ಕಟಿಂಗು ಮತ್ತು ಸ್ಟಿಚಿಂಗನ್ನು ಮಾಡಿ ನಿಮಗೆ ಫಿಟ್ಟಿಂಗ್ ಹೇಗೆ ಬಂದಿದೆ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಫ್ರೆಂಡ್ಸ್. ನೋಡಿ, ಈಗ ನೆಕ್ ಸುತ್ತು ನಾವೇನು ಸ್ಟಿಚ್ ಹಾಕಿದ್ದೀವಲ್ಲ ಆ ಸ್ಟಿಚ್ ಕಟ್ ಆಗದೆ ಇರೋ ಥರ ಈ ರೀತಿ ಟಕ್ಸನ್ನು ಇಟ್ಕೋಬೇಕು. ನಾವು ಹಾಕಿರೋ ಸ್ಟಿಚ್ಚು ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು. ಆ ರೀತಿ ನಾವು ನೆಕ್ ಸುತ್ತೂನ ಈ ರೀತಿ ಟಕ್ಸನ್ನು ಇಟ್ಕೋಬೇಕು. ಈಗ ಲೈನಿಂಗ್ ಅದೇನು ನಾವು ಕ್ಯಾನ್ವಾಸ್ ನೆಕ್ ಪಟ್ಟಿ ಇದೆಯಲ್ಲ ಅದನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಕ್ಯಾನ್ವಾಸ್ ಪಟ್ಟಿ ಎಡ್ಜಲ್ಲಿ ನಾವು ಈಗ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ನಮ್ಗೆ ಆ 1/4 ಇಂಚು ಮಾರ್ಜಿನ್ ಅನ್ನೋದು ಏನಿದೆಯಾ ಅದೆಲ್ಲ ನಮಗೆ ಕ್ಯಾನ್ವಾಸ್ ಪಟ್ಟಿ ಸೈಡು ಫೋಲ್ಡ್ ಮಾಡಿಕೊಂಡು ಈಗ ಕ್ಯಾನ್ವಾಸ್ ಪಟ್ಟಿ ಎಡ್ಜಲ್ಲಿ ಈಗ ನಾವು ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗಬೇಕು. ಈ ರೀತಿ ಸ್ಟಿಚ್ ಹಾಕೋದ್ರಿಂದ ನಿಮಗೆ ಈಸಿಯಾಗಿ ಕ್ಯಾನ್ವಾಸನ್ನು ರಾಂಗ್ ಸೈಡ್ಗೆ ಉಲ್ಟಾ ಮಾಡ್ಕೋಬೋದು. ಈ ರೀತಿ ಸ್ಟಿಚ್ ಹಾಕುವಾಗ ಏನು ಮಾರ್ಜಿನ್ ಇರುತ್ತೋ ಆ ಮಾರ್ಜಿನ್ ಎಲ್ಲ ಕೂಡ ನಮಗೆ ಕ್ಯಾನ್ವಾಸ್ ಪಟ್ಟಿ ಸೈಡ್ ಇರೋ ಥರ ನೋಡಿಕೊಂಡು ನೀವು ಕ್ಯಾನ್ವಾಸ್ ಪಟ್ಟಿ ಎಡ್ಜಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ನಾವು ನೀಟಾಗಿ ಇದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೋದು. ನೀಟಾಗಿ ಒಂದು ಸಲ ಐರನ್ ಮಾಡ್ಕೊಬಿಡಿ, ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಈಗ ಈ ರೀತಿ ಸ್ಟಿಚ್ ಹಾಕಿದ ನಂತರ ನೀವು ನೀಟಾಗಿ ಎಮ್ಮಿಂಗ್ ಮಾಡ್ಕೊಬಿಟ್ರೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ರೆಡಿ ಆಯಿತು. ಈಗ ನಾವು ಫ್ರಂಟ್ ಪಾರ್ಟಲ್ಲಿ ಪಟ್ಟಿನ ಕೆಳಗಡೆ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಯಾವ ರೀತಿ ಸ್ಟಿಚ್ ಮಾಡೋದಂತ. ಈ ರೀತಿ ಒಂದು ಸ್ಟ್ರೈಟ್ ಪೀಸಸ್ನ ತೊಗೋಬೇಕು. 1/4 ಇಂಚ್ ಇರೋ ಥರ ಸ್ಟ್ರೈಟ್ ಪೀಸಸ್ನ ತೊಗೊಂಡಿದ್ದೀನಿ. ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಬ್ಯಾಕ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ಅಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೋ ಆ ಲೈನ್ ಮೇಲೇ ನಾವು ಈಗ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು, ಪಟ್ಟಿನ ಪ್ಲೇಸ್ ಮಾಡಿಕೊಂಡು. ಹಾಗೆ ನಮ್ಗೆ ಪ್ರಿನ್ಸಸ್ ಕಟ್ ಪ್ಯಾನಲ್ ಮಿಡಲಲ್ಲಿ ಅಟ್ಯಾಚ್ ಮಾಡಿದ್ದೀವಿ, ಅಲ್ಲಿ ಬಂದಾಗ ನಾವು ಈ ರೀತಿ ಚಿಕ್ಕದಾಗಿ ಒಂದು ಫ್ರಿಲ್ಲನ್ನು ಸ್ಟಿಚ್ ಮಾಡ್ಕೋಬೇಕು. ನಾವೇನು 1/2 ಇಂಚ್ ಮಾರ್ಜಿನ್ ತೊಗೊಂಡಿರ್ತೀವಲ್ಲ ಮಾರ್ಜಿನ್ಗೆ ಮತ್ತು ಆ ಪ್ರಿನ್ಸಸ್ ಕಟ್ ಪ್ಯಾನಲ್ನ ಅಟ್ಯಾಚ್ ಮಾಡಿರೋ ಹತ್ರ ಒಂದು ಚಿಕ್ಕದಾಗಿ ಫ್ರಿಲ್ಲನ್ನು ಇಟ್ಕೊಂಡು ಈ ರೀತಿ ನಾವು ಪಟ್ಟಿನ ಅಟ್ಯಾಚ್ ಮಾಡಿಕೊಂಡು ಬರಬೇಕಾಗುತ್ತೆ. ಇಲ್ಲೂ ಕೂಡ ನೋಡಿ ಎಕ್ಸೆಸ್ ಇರೋದನ್ನು ನಾನು ಇಲ್ಲಿ ವಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಮಗೆ ಫ್ಯಾಬ್ರಿಕ್ ಅನ್ನೋದು ಅಂದರೆ ಮಾರ್ಜಿನ್ ಅನ್ನೋದು ಜಾಸ್ತಿ ಒಳಗಡೆ ಇದ್ದಷ್ಟು ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ವಿ ಶೇಪಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಈಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆ ಮಾರ್ಜಿನೆಲ್ಲ ಆ ಪಟ್ಟಿ ಸೈಡ್ಗೆ ಬರೋ ಥರ ಫೋಲ್ಡ್ ಮಾಡಿಕೊಂಡು ಆ ಲೈನಿಂಗ್ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇನ್ನೊಂದು ಸೈಡ್ ಪಟ್ಟಿನ ಕೂಡ ಇದೇ ರೀತಿಯೇ ನಾನು ಸ್ಟಿಚ್ಚನ್ನು ಹಾಕ್ಕೋಬೇಕು. ಉಕ್ಸ್ ಪಟ್ಟಿ ಸೈಡು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಳಗಡೆಗೆ ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಉಕ್ಸ್ ಪಟ್ಟಿ ಮತ್ತು ನಾವೇನು ಫೋಲ್ಡಿಂಗ್ ಮಾಡಿದ್ವು ಅದೆರಡು ಈಕ್ವಲ್ ಆಗಿರಬೇಕು. ಈ ರೀತಿ ಎಕ್ಸೆಸ್ ಇರೋದನ್ನು ಟ್ರಿಮ್ ಮಾಡ್ಕೊಬಿಡಿ. ಈಗ ನಾವು ಸ್ಲೀವ್ಸನ್ನು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ಸನ್ನು ಜಾಯಿನ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಈ ರೀತಿ ಸೈಡ್ಸ್ ಸೀಮಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಹೆಚ್ಚು ಕಡಿಮೆ ಇದೆ ಅಂದರೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಎರಡು ಈಕ್ವಲ್ ಆಗಿದೆಯಾ ಅಥವಾ ಹೆಚ್ಚು ಕಡಿಮೆ ಇದೆ ಅಂತ ಚೆಕ್ ಮಾಡಿಕೊಂಡು ನೀವು ಒಂದು ವೇಳೆ ಹೆಚ್ಚು ಕಡಿಮೆ ಇದ್ದರೆ
ಕಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನೀಟಾಗಿ ಸ್ವಲ್ಪ ಈ ರೀತಿ ಕಟ್ ಮಾಡಿಕೊಂಡು ಆನಂತರ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ನೀವು ಹಂಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡಿಬಿಟ್ರೆ ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ. ಎಲ್ಲವನ್ನು ಫಸ್ಟೇ ನಾವು ರೀಚೆಕ್ ಮಾಡಿಕೊಂಡು ಆನಂತರ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ಈಗ ಶೋಲ್ಡರ್ ಮಿಡ್ ಪಾಯಿಂಟ್ ಹತ್ರದಿಂದ ನಾವೀಗ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ಸ್ಲೀವ್ಸಲ್ಲಿ ನಾನು ಮಾಡಿರೋ ಮಿಸ್ಟೇಕ್ ಏನಂದರೆ, ನಾವು ಬ್ಯಾಕ್ ಪಾರ್ಟಲ್ಲಿ ಸ್ಲೀವ್ಸನ್ನು ಆರ್ಮ್ ರೌಂಡನ್ನು ಚೆಕ್ ಮಾಡಿಕೊಂಡು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡಬೇಕಾದ್ರೆ ನಾನು 8.5 ಬಂತು ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡು. ನಾನೇನು ಮಾಡಿದೆ 8.25 ಅನ್ನೋದು ಅಂದರೆ ಅದರಲ್ಲಿ 1/4 ಇಂಚಿನ ಮೈನಸ್ ಮಾಡಿ 8.25ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾವು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡಬೇಕಾದ್ರೆ ನಮ್ಗೆ ಆರ್ಮ್ ರೌಂಡಲ್ಲಿ ಎಷ್ಟು ಬರುತ್ತೋ ಅದರಲ್ಲಿ 3/4 ಇಂಚಿನ ನಾವು ಲೆಸ್ ಮಾಡಿಕೊಂಡು ನಾವು ಸ್ಲೀವ್ಸನ್ನು ಮಾರ್ಕ್ ಮಾಡ್ಕೊಂಡಾಗ ನಮಗೆ ಕರೆಕ್ಟಾಗಿ ಈಗ ಬರುತ್ತೆ. ನಾನಿಲ್ಲಿ 1/4 ಇಂಚಿನ ಮಾತ್ರ ಕಡಿಮೆ ಮಾಡ್ಕೊಂಡಿರೋದಕ್ಕೆ ನೋಡಿ ನನಗೆ ಸ್ಲೀವ್ಸ್ ಹತ್ರ ಸ್ವಲ್ಪ ಎಕ್ಸೆಸ್ ಅನ್ನೋದು ಬಂದಿದೆ. ನೋಡಿ ಎರಡು ಸೈಡು ನನಗೆ ಸ್ಲೀವ್ಸ್ ಹತ್ರ ಎಕ್ಸೆಸ್ ಅನ್ನೋದು ಬಂದಿದೆ. ಈ ರೀತಿ ಬಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನಮ್ಗೆ ಕರೆಕ್ಟಾಗಿ ಬರಬೇಕಂದ್ರೆ ನಾವು 3/4 ಇಂಚಿನ ಮೈನಸ್ ಮಾಡಿಕೊಂಡು ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನಮಗೆ ಕಡಿಮೆ ಬರದೇ ಇದ್ದರೆ ಸಾಕು, ಸ್ವಲ್ಪ ಜಾಸ್ತಿ ಬಂದರೂ ನಾವು ಕಟ್ ಮಾಡ್ಕೋಬೋದು. ಆದರೆ ಸ್ಲೀವ್ಸನ್ನ ಜಾಯಿನ್ ಮಾಡುವಾಗ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬರ್ಕೊಡ್ದು. ಒಂದು ವೇಳೆ ಜಾಸ್ತಿ ಬಂದರೆ ನಾವು ಸ್ವಲ್ಪ ಕಟ್ ಮಾಡ್ಕೋಬೋದು. ನೋಡಿ ಈಗ ಸ್ಲೀವ್ಸನ್ನು ನೀಟಾಗಿ ನಾವು ಏನು 1 ಸೆಂಟಿಮೀಟರ್ ಮಾರ್ಜಿನನ್ನು ತೊಗೊಂಡಿದ್ದೀವಲ್ಲ, ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಸೇಮ್ ಆ ಮಾರ್ಜಿನ್ ಪ್ರಕಾರ ನಾವೀಗ ಸ್ಟಿಚ್ಚನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಇನ್ನೊಂದು ಸ್ಲೀವ್ಸ್ನ ಕೂಡ ನಾನು ಇದೇ ರೀತಿಯೇ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಶೋಲ್ಡರ್ ಮಿಡ್ ಪಾಯಿಂಟ್ ಹತ್ರದಿಂದ ನಾವು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆಲ್ಲಾದರೂ ಏನಾದರೂ ಸ್ಟಿಚ್ ಮಾಡುವಾಗ ಏನಾದರೂ ಡೌಟ್ ಬಂದರೂ ಅಥವಾ ಕಟ್ಟಿಂಗ್ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಫ್ರೆಂಡ್ಸ್, ನೀವು ಯಾರಾದರೂ ಈ ಮೆಥಡ್ ಪ್ರಕಾರ ಆಶೋ ನೆಕ್ಕನ್ನು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ವೇರ್ ಮಾಡಿಕೊಂಡಿದ್ದರೆ ಫಿಟ್ಟಿಂಗ್ ಹೇಗಿದೆ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನಾನು ಕೂಡ ಈ ಬ್ಲೌಸ್ನ ವೇರ್ ಮಾಡಿಕೊಂಡು ನಿಮಗೆ ತೋರಿಸ್ಕೊಡ್ತೀನಿ, ಅಂದರೆ ಫಿಟ್ಟಿಂಗ್ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಸ್ಲೀವ್ಸನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನಾವೇನು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿರ್ತೀವೋ ಅದೇ ಮಾರ್ಜಿನ್ ಪ್ರಕಾರ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು. ನೀವು ಸ್ವಲ್ಪ ಎಕ್ಸ್ಟ್ರಾ ಟೈಮು ಮತ್ತು ಕೇರ್ ಕೊಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನೀವು ಕೂಡ ಒಂದೊಳ್ಳೆ ಬೋಟಿಕ್ ಲೆವೆಲಲ್ಲಿ ನಿಮ್ಮ ಸ್ವಂತ ಬ್ಲೌಸ್ಗಳನ್ನ ನೀವು ಸ್ಟಿಚ್ ಮಾಡ್ಕೋಬೋದು. ನೋಡಿ ಈಗ 2 ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ದಾಯಿತು. ನೀಟಾಗಿ ನಾನು ಓವರ್ಲಾಕನ್ನು ಮಾಡ್ಕೊಳ್ತೀನಿ. ಓವರ್ಲಾಕನ್ನು ಮಾಡ್ಕೊಂಡಿದ್ದ ನಂತರ ಸೈಡ್ ಜಾಯಿಂಟ್ಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಸ್ಲೀವ್ಸನ್ನು ಜಾಯಿನ್ ಮಾಡಬೇಕಾದ್ರೆ. ಈಗ ನೋಡಿ ನಾನು ಸ್ಲೀವ್ಸ್ಗೆ ಓವರ್ಲಾಕನ್ನು ಮಾಡ್ಕೊಂಡ್ಬಂದಿದ್ದೀನಿ. ಈಗ ನಮಗೆ ಸ್ಲೀವ್ಸಲ್ಲಿ ಎಕ್ಸ್ಟ್ರಾ ಇದೆಯಲ್ವ ಅದನ್ನು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಬಿಡಿ. ನಿಮಗೇನು ಎಕ್ಸ್ಟ್ರಾ ಬಂದಿದೆ ಸ್ಲೀವ್ಸನ್ನು ಜಾಯಿನ್ ಮಾಡಿದ ನಂತರ ಅದನ್ನು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಬಿಡಿ. ಈಗ ಸೈಡ್ ಜಾಯಿಂಟ್ಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ ಫಸ್ಟು ನನ್ನ ಮೆಥಡ್ ಪ್ರಕಾರ ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡನ್ನೂ ವೇಸ್ಟ್ ಲೈನ್ ಹತ್ರ ನಾನು ಒಂದ್ರ ಮೇಲೆ ಒಂದು ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತೀನಿ. ಒಂದು 2 ಇಂಚಸ್ಗೆ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೊಬಿಡ್ತೀನಿ. ಆನಂತರ ಆರ್ಮ್ ರೌಂಡ್ ಹತ್ರ ಬ್ಯಾಕ್ ಆರ್ಮ್ ರೌಂಡು ಮತ್ತು ಫ್ರಂಟ್ ಆರ್ಮ್ ರೌಂಡು ಈಕ್ವಲ್ ಆಗಿರೋ ಥರ ಪ್ಲೇಸ್ ಮಾಡಿಕೊಂಡು ಒಂದು ಗುಂಡು ಪಿನ್ನನ್ನು ಅಲ್ಲಿ ಪ್ಲೇಸ್ ಮಾಡಿಕೊಂಡು ಆನಂತರ ಸ್ಲೀವ್ಸ್ ಹತ್ರ ಬಂದಾಗ ನಾನು ಸ್ಲೀವ್ಸ್ ಲೂಸ್ ನಂದು ಬಂದು 5.5 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಅಲ್ಲಿಂದ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೊತಾ ಬರಬೇಕು. ನಾವೇನು 2 ಇಂಚಸ್ ಮಾರ್ಜಿನ್ ತೊಗೊಂಡಿದ್ದೀರೋ ಆ ಮಾರ್ಜಿನ್ ಪ್ರಕಾರ ನಾವೀಗ ಸ್ಟಿಚ್ಚನ್ನು ಹಾಕ್ಕೊತಾ ಬರಬೇಕು. ನೋಡಿ ಈ ರೀತಿ ಸ್ಟಿಚ್ ಹಾಕೋದ್ರಿಂದ ನಮಗೆ ಆರ್ಮ್ ರೌಂಡ್ ಹತ್ರನೂ ಪ್ಲಸ್ ಮಾರ್ಕು ಬರುತ್ತೆ ಮತ್ತು ವೇಸ್ಟ್ ಲೈನ್ ಹತ್ರ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡಿರ್ತೀವಿ ಅಲ್ಲೂ ಕೂಡ ಈಕ್ವಲ್ ಆಗಿ ಬರುತ್ತೆ. ಎಲ್ಲೂ ಕೂಡ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ನೋಡಿ ಇನ್ನೊಂದು ಸೈಡ್ ಕೂಡ ನಾನು ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಆನಂತರ ಆರ್ಮ್ ರೌಂಡ್ ಹತ್ರ ಎರಡನ್ನೂ ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಒಂದು ಗುಂಡು ಪಿನ್ನನ್ನು ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಮೇಲ್ಗಡೆ ಸ್ಲೀವ್ಸ್ ಹತ್ರ ಬಂದು ಸ್ಲೀವ್ಸ್ ಲೂಸನ್ನು ಚೆಕ್ ಮಾಡಿಕೊಂಡು ಈಗ ನಾವು ಅಲ್ಲಿಂದ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು.
ಇನ್ನೂ ಒಂದು ಮೆಥಡಲ್ಲಿ ಸ್ಟಿಚ್ ಮಾಡ್ಕೋಬೋದು ಸೈಡ್ ಸೀಮ್ ಅಲವೆನ್ಸಸ್ ಹತ್ರ ನಾನು ತೋರಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂದರೆ ನಾವು ಸ್ಲೀವ್ಸ್ ಕಡೆಯಿಂದ ಆರಮ್ ರೌಂಡ್ ಹತ್ರಗೆ ಬಂದು ಸ್ಟಾಪ್ ಮಾಡಿ ಮತ್ತು ಕೆಳಗಡೆಯಿಂದ ಆರಮ್ ರೌಂಡ್ ಹತ್ರಗೆ ಸ್ಟಿಚ್ಚನ್ನು ಹಾಕ್ಕೊಳೋದ್ರಿಂದ ನಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದೊಂದು ಸ್ಟಿಚ್ ಹಾಕಿದ ನಂತರ ಚೆಕ್ ಮಾಡ್ಕೊತಾ ಇದ್ದೀನಿ. ವೇಸ್ಟ್ ರೌಂಡ್ ಬಂದು ನಂದು 32 ಇಂಚಸ್ಸು, ನನಗೆ ಇಲ್ಲಿ ಬಂದು 33 ಇಂಚಸ್ ಇದೆ, ಅಂದರೆ ಇನ್ನೂ 1 ಇಂಚ್ ಎಕ್ಸ್ಟ್ರಾ ಇದೆ. ಈಗ ಮತ್ತೆ ಈ ರೀತಿ ಚೆಕ್ ಮಾಡ್ಕೊಂಡಿದ್ದ ನಂತರ ನಾನು ಮತ್ತೆ ಈಗ ನನಗೆ ಎಕ್ಸ್ಟ್ರಾ ಎಷ್ಟಿದೆಯೋ ಅಷ್ಟನ್ನು ಎರಡೂ ಸೈಡ್ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ವೇಸ್ಟ್ ಲೈನು ನನಗೆ ಜಾಸ್ತಿ ಇರೋದ್ರಿಂದ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ನಿಮಗೆ ಎಷ್ಟು ಸ್ಟಿಚ್ಚಿಂಗ್ ಲೈನ್ಸ್ ಬೇಕಾಗುತ್ತೋ ಅಷ್ಟು ಫಿಟ್ಟಿಂಗ್ ಲೈನ್ಸ್ನ ನೀವು ಸೈಡಲ್ಲಿ ಹಾಕ್ಕೊಂಡು ನೀಟಾಗಿ ಓವರ್ಲಾಕನ್ನು ಮಾಡ್ಕೊಬಿಡಿ. ಓವರ್ಲಾಕ್ ಇದ್ದರೆ ನಾನೀಗ ನೀಟಾಗಿ ಸೈಡ್ ಫಿಟ್ಟಿಂಗ್ ಲೈನ್ಸ್ನ ಹಾಕ್ಕೊಂಡು ಓವರ್ಲಾಕ್ ಮಾಡಿದ್ದೀನಿ. ಫೈನಲಾಗಿ ನಮ್ಮ ಬ್ಲೌಸ್ ಅನ್ನೋದು ರೆಡಿ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ಬ್ಲೌಸ್ನ ವೇರ್ ಮಾಡಿಕೊಂಡು ಕೂಡ ನಾನು ರೀಲನ್ನು ಪೋಸ್ಟ್ ಮಾಡ್ತೀನಿ. ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು ಯಾವ ರೀತಿ ನಮಗೆ ಫಿಟ್ಟಿಂಗ್ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.